ಹೈಕೋರ್ಟ್ನಲ್ಲಿ ವಿಚಾರಣೆ ಆರಂಭವಾಗಿದೆ. ಸಿಬಿಐ ತನಿಖೆಗೆ ಕೋರಿ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ್ದಂತಹ ಅರ್ಜಿ. ಮುಡಾ ಕೇಸ್ಗೆ ಹಾಗಾದ್ರೆ ಸಿಬಿಐ ಎಂಟ್ರಿ ಕೊಡುತ್ತಾ? ಈಗಾಗಲೇ ಮುಡಾ ಪ್ರಕರಣ ಲೋಕಾಯುಕ್ತ ವಿಚಾರಣೆ ನಡೆಸಿದೆ. ಲೋಕಾಯುಕ್ತ ಮತ್ತು ಇಡಿ ಬಲೆಯಲ್ಲಿರುವಂತಹ ಮುಡಾ ಪ್ರಕರಣ, ಈ ಪ್ರಕರಣದಲ್ಲಿ ಸಿಬಿಐ ಎಂಟ್ರಿ ಆಗುತ್ತೆ. ಸಿಬಿಐ ತನಿಖೆ ಬೇಕಾ ಬೇಡವಾ ಅನ್ನೋದರ ಬಗ್ಗೆ ವಿಚಾರಣೆ ಆರಂಭ ಆಗಿದೆ. ಸಿಬಿಐ ತನಿಖೆಗೆ ಕೋರಿ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ್ದಂತ ಅರ್ಜಿ ಇದು. ಧಾರವಾಡ ಹೈಕೋರ್ಟ್ನಲ್ಲಿ ಸ್ನೇಹಮಯಿ ಅರ್ಜಿ ಸಲ್ಲಿಸಿದ್ರು, ಅದರ ವಿಚಾರಣೆ ನಡೀತಾ ಇದೆ. ಇಡಿ ಕೂಡ ಪ್ರತಿವಾದ. ಇವತ್ತು ತನಿಖಾ ವರದಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಮೈಸೂರು ಲೋಕಾಯುಕ್ತ ಪೊಲೀಸರು ಕೂಡ ವರದಿಯನ್ನ ಸಲ್ಲಿಕೆ ಮಾಡ್ತಾರೆ. ಈ ಎರಡು ವರದಿಗಳ ಪರಿಶೀಲನೆ ನಡೆಯುತ್ತೆ. ಜೊತೆಗೆ ಈ ಪ್ರಕರಣದಲ್ಲಿ ಸಿಬಿಐ ಎಂಟ್ರಿ ಕೊಡುತ್ತಾ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣವಾಗಿದೆ. ಧಾರವಾಡ ಹೈಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗಿದೆ. ಸಿಬಿಐ ತನಿಖೆ ಬೇಕಾ ಬೇಡವಾ ಅನ್ನೋದರ ಬಗ್ಗೆ ವಿಚಾರಣೆ. ಸ್ನೇಹಮಯಿ ಪರ ಮಣಿಂದರ್ ಸಿಂಗ್ ವಾದ ಮಾಡಿದ್ದಾರೆ. ಮೈಸೂರು ಲೋಕಾಯುಕ್ತ ಪೊಲೀಸರು ವರದಿ ಸಲ್ಲಿಕೆ ಮಾಡ್ತಾರೆ. ಇಡಿ ಕೂಡ ವರದಿಯನ್ನ ಸಲ್ಲಿಕೆ ಮಾಡುತ್ತೆ. ಸಿಬಿಐ ಈ ಪ್ರಕರಣಕ್ಕೆ ಎಂಟ್ರಿ ಕೊಡುತ್ತಾ ಅನ್ನೋದರ ಬಗ್ಗೆ ಇನ್ನಷ್ಟೇ ಗೊತ್ತಾಗಬೇಕು. ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಸಿಎಂ ಸಿದ್ದರಾಮಯ್ಯನವರನ್ನ ಸುತ್ತಕೊಂಡಿರುವಂತ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಬದಲಿ ನಿವೇಶನ ಹಂಚಿಕೆ ಪ್ರಕರಣ ಇದು. ಸಿದ್ದರಾಮಯ್ಯನವರಿಗೆ ಬಹಳ ದೊಡ್ಡ ತಲೆನೋವನ್ನ ತಂದಿಟ್ಟ ಪ್ರಕರಣ. ಸದ್ಯಕ್ಕೆ ಲೋಕಾಯುಕ್ತ ಹಾಗೂ ಜಾರಿ ನಿರ್ದೇಶನಾಲಯ ಈ ಕೇಸಿಗೆ ಎಂಟ್ರಿ ಕೊಟ್ಟು ತನಿಖೆ ನಡೆಸಿದೆ. ಈ ಕೇಸ್ಗೆ ಸಿಬಿಐ ಎಂಟ್ರಿ ಕೊಡಬೇಕು ಅನ್ನೋದರ ಬಗ್ಗೆ ಕೂಗು ಕೂಡ ಜೋರಾಗಿ. ಈ ಬಗ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ರು ಸ್ನೇಹಮಯಿ ಕೃಷ್ಣ. ಈ ಕೇಸ್ನಲ್ಲಿ ರಾಜಕಾರಣಿಗಳು, ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಲೋಕಾಯುಕ್ತ ತನಿಖೆ ನಿಷ್ಪಕ್ಷಪಾತವಾಗಿ ನಡೆಯಲ್ಲ, ಹಾಗಾಗಿ ಸಿಬಿಐಗೆ ನೀಡಬೇಕು ಈ ಪ್ರಕರಣವನ್ನ ಅಂತ ಮಣಿಂದರ್ ಸಿಂಗ್ ಸ್ನೇಹಮಯಿ ಪರ ವಕೀಲರು ವಾದ ಮಾಡ್ತಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳ ಹೆಸರೇ ಈ ಪ್ರಕರಣದಲ್ಲಿ ಪ್ರಮುಖವಾಗಿರುವುದು. ಅದರ ಜೊತೆಗೆ ಅಧಿಕಾರಿಗಳ ಹೆಸರಿದೆ, ರಾಜಕಾರಣಿಗಳ ಹೆಸರಿದೆ. ಹೀಗಿರುವಾಗ ಲೋಕಾಯುಕ್ತ ತನಿಖೆ ಮೇಲೆ 100ರಷ್ಟು ನಂಬಿಕೆ ಇಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತುಗಳು ಈ ಹಿಂದೆನೂ ಕೂಡ ಕೇಳಬಂದಿದೆ. ಸರ್ಕಾರದ ಅಂಡರ್ ಬರುವಂತಹ ಲೋಕಾಯುಕ್ತ ತನಿಖಾ ಸಂಸ್ಥೆಯಿಂದ ಇಲ್ಲಿ ತನಿಖೆ ನಡೆಯುತ್ತೆ ಅಂದ್ರೆ ಅದು ಎಷ್ಟರ ಮಟ್ಟಿಗೆ ನ್ಯಾಯಸಮ್ಮತವಾಗಿ ನಡೆಯೋದಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆಯನ್ನ ಹಲವರು ಎತ್ತಿದ್ರು. ಈಗ ಸ್ನೇಹಮಯಿ ಕೃಷ್ಣ ಈ ಪ್ರಕರಣದಲ್ಲಿ ಸಿಬಿಐ ತನಿಖೆ ನಡೆಸಬೇಕು ಅಂತ ಅರ್ಜಿ ಸಲ್ಲಿಸಿದ್ದಾರೆ. ಸಿಬಿಐ ತನಿಖೆ ಬೇಕಾ ಬೇಡವಾ ಅನ್ನೋದರ ಬಗ್ಗೆ ಈಗ ವಿಚಾರಣೆ ನಡೀತಾ ಇದೆ. ಅಧಿಕಾರಿಗಳು, ರಾಜಕಾರಣಿಗಳ ಹೆಸರು ಕೂಡ ಇದೆ. ಲೋಕಾಯುಕ್ತ ತನಿಖೆ ನಿಷ್ಪಕ್ಷಪಾತವಾಗಿ ನಡೆಯಲ್ಲ, ಆ ಕಾರಣಕ್ಕಾಗಿ ಸಿಬಿಐ ಎಂಟ್ರಿ ಕೊಡಬೇಕು ಅನ್ನೋದು ಮಣಿಂದರ್ ಸಿಂಗ್ ಅವರ ವಾದ. ವಿಚಾರಣೆ ಈಗ ಶುರುವಾಗಿದೆ. ಡಿಸೆಂಬರ್ 18 ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ್ದಂತಹ ಪ್ರಮಾಣ ಪತ್ರ, ಆ ಪ್ರಮಾಣ ಪತ್ರವನ್ನ ಕೂಡ ವಕೀಲ ಮಣಿಂದರ್ ಸಿಂಗ್ ಉಲ್ಲೇಖ ಮಾಡಿದ್ದಾರೆ. ಮುಡಾ ಕೇಸ್ನ ತನಿಖೆ ಸದ್ಯಕ್ಕೆ ಲೋಕಾಯುಕ್ತ ತನಿಖೆಯಲ್ಲಿದ್ದು ಇವತ್ತು ವರದಿ ಕೂಡ ಸಲ್ಲಿಕೆ ಆಗತ್ತೆ. ಆದ್ರೆ ಕೂಡಲೇ ಸಿಬಿಐಗೆ ಈ ಪ್ರಕರಣವನ್ನ ವರ್ಗಾಯಿಸಬೇಕು ಅನ್ನೋದು ಹಲವರ ಒತ್ತಾಯ ಆಗಿತ್ತು. ಸ್ನೇಹಮಯಿ ಕೃಷ್ಣ ಅರ್ಜಿ ಕೂಡ ಸಲ್ಲಿಸಿದ್ರು, ಅದರ ವಿಚಾರಣೆ ಈಗ ಆರಂಭವಾಗಿದೆ. ಮುಡಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಡೀತಾ ಇರೋ ವಿಚಾರಣೆ ಇದು.
ಸಿಬಿಐಗೆ ಈ ಪ್ರಕರಣವನ್ನ ನೀಡಬೇಕು ಅಂತ ಅರ್ಜಿ ಹಾಕಿರೋದು ಸ್ನೇಹಮಯಿ ಕೃಷ್ಣ ಮನವಿ ಮಾಡಿದ್ದಾರೆ. ಧಾರವಾಡ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇದೆ. ಇಂದಿನವರೆಗೆ ನಡೆಸಿರುವಂತ ತನಿಖಾ ವರದಿ ಎಲ್ಲಿದೆ ಅಂತ ಜಡ್ಜ್ ಪ್ರಶ್ನೆ ಮಾಡ್ತಾರೆ. ಲೋಕಾಯುಕ್ತ ವರದಿಯನ್ನ ಕೇಳಿದ್ದಾರೆ ನ್ಯಾಯಮೂರ್ತಿ. ವರದಿ ತರೋದಕ್ಕೆ ಆಗಿಲ್ಲ ಅಂತ ಲೋಕಾಯುಕ್ತ ವಕೀಲರು ಹೇಳಿದ್ದಾರೆ. ಈ ಪ್ರಕರಣದಲ್ಲಿ ಇಂದಿನವರೆಗೆ ನಡೆಸಿರುವಂತ ತನಿಖಾ ವರದಿಯನ್ನ ಕೇಳಿದ್ದಾರೆ ಜಡ್ಜ್. ತನಿಖಾ ವರದಿಯನ್ನ ಸಲ್ಲಿಸಿಲ್ಲ ಲೋಕಾಯುಕ್ತ ಪೊಲೀಸರು. ನಾಳೆಯ ಒಳಗಡೆ ತನಿಖಾ ವರದಿ ಸಲ್ಲಿಸಬೇಕು ಅಂತ ನ್ಯಾಯಮೂರ್ತಿ ನಾಗಪ್ರಸನ್ನ ಸೂಚನೆ ಕೊಟ್ಟಿದ್ದಾರೆ. ಈಗಾಗಲೇ ಈ ಪ್ರಕರಣದಲ್ಲಿ ಲೋಕಾಯುಕ್ತ ತನಿಖೆ ನಡೀತಾ ಇದೆ, ಇಡಿ ತನಿಖೆ ನಡೆಸ್ತಾ ಇದೆ. ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಕೂಡ ಈ ಪ್ರಕರಣದಲ್ಲಿ ಇರೋದ್ರಿಂದ ನಿಷ್ಪಕ್ಷಪಾತವಾದ ತನಿಖೆ ನಡೀಬೇಕು. ಆ ಕಾರಣಕ್ಕಾಗಿ ಲೋಕಾಯುಕ್ತ ತನಿಖೆ ನಿಷ್ಪಕ್ಷಪಾತವಾಗಿ ನಡೆಯಲ್ಲ, ಸಿಬಿಐಗೆ ಈ ಪ್ರಕರಣ ವಹಿಸಬೇಕು ಅನ್ನೋದು ವಕೀಲರ ಮನವಿ. ಇವತ್ತು ಲೋಕಾಯುಕ್ತ ತನಿಖಾ ವರದಿ ಮತ್ತು ಇಡಿ ತನಿಖಾ ವರದಿ ಎರಡೂ ವರದಿ ಸಲ್ಲಿಕೆ ಆಗತ್ತೆ, ಅದರ ಪರಿಶೀಲನೆ ನಡೆಯುತ್ತೆ ಅಂತ ಏನು ಹೇಳಲಾಗಿದೆ. ಲೋಕಾಯುಕ್ತ ವರದಿಯನ್ನ ಕೇಳಿದ್ದಾರೆ ನ್ಯಾಯಮೂರ್ತಿಗಳು. ಲೋಕಾಯುಕ್ತ ವರದಿ ಸಲ್ಲಿಕೆ ಆಗಿಲ್ಲ, ವರದಿ ತರೋದಕ್ಕಾಗಿಲ್ಲ ಅಂತ ಹೇಳಿದ್ದಾರೆ ಲೋಕಾಯುಕ್ತ ವಕೀಲರು. ಈ ಪ್ರಕರಣದಲ್ಲಿ ಇವತ್ತಿನ ತನಕ ನಡೆಸಿರುವಂತಹ ತನಿಖೆಯ ವರದಿ ಇವತ್ತು ಸಲ್ಲಿಕೆ ಆಗಬೇಕಾಗಿತ್ತು, ಆಗಿಲ್ಲ. ಹಾಗಾಗಿ ನಾಳೆ ಒಳಗಡೆ ತನಿಖಾ ವರದಿ ಸಲ್ಲಿಸಬೇಕು ಅನ್ನೋ ಸೂಚನೆ ಕೊಡಲಾಗಿದೆ. ತನಿಖೆ ಸಿಬಿಐಗೆ ನೀಡಬೇಕು ಅಥವಾ ಇಲ್ವೋ ಅನ್ನೋದರ ಬಗ್ಗೆ ವಿಚಾರಣೆ ನಡೀತಾ ಇದೆ. ಲೋಕಾಯುಕ್ತ ವರದಿಯನ್ನ ನ್ಯಾಯಮೂರ್ತಿಗಳು ಕೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರಿಗೆ ಇದು ನಿರ್ಣಾಯಕ ದಿನ. ಈಗಾಗಲೇ ಲೋಕಾಯುಕ್ತ ತನಿಖೆಯನ್ನ ಎದುರಿಸಿದ್ದಾರೆ ಸಿದ್ದರಾಮಯ್ಯನವರು. ಅಷ್ಟು ತಲೆನೋವಾಗಿರಲಿಲ್ಲ, ಲೋಕಾಯುಕ್ತ ತನಿಖೆ ಮ್ಯಾನೇಜ್ ಮಾಡಬಹುದು ಅನ್ನೋದು ಅವರ ಮನಸ್ಸಲ್ಲೂ ಇರುತ್ತೆ. ಆದ್ರೆ ಒಂದ್ ವೇಳೆ ಈ ಪ್ರಕರಣ ಸಿಬಿಐಗೆ ವಹಿಸಿದ್ರೆ ಅದು ಸಿದ್ದರಾಮಯ್ಯನವರಿಗೆ ಬಹಳ ದೊಡ್ಡ ಕಂಟಕ ತಂದಿಡುತ್ತೆ. ಮುಡಾ ಹಗರಣದ ತನಿಖೆಗೆ ಸಿಬಿಐ ಎಂಟ್ರಿ ಕೊಡೋದನ್ನ ತಡೆಯೋದಕ್ಕೆ ಸಿದ್ದರಾಮಯ್ಯ ಬಹಳಷ್ಟು ಪ್ಲಾನ್ಗಳನ್ನ ಮಾಡಿದ್ರು. ಮುಡಾ ಪ್ರಕರಣದಲ್ಲಿ ಈಗಾಗಲೇ ಲೋಕಾಯುಕ್ತ ತನಿಖೆ, ಮತ್ತೊಂದು ಕಡೆ ಇಡಿ ತನಿಖೆ ನಡೀತಾ ಇದೆ. ಸಿಬಿಐ ಮೊರೆ ಹೋಗಬಹುದು, ಕೇಂದ್ರ ತನಿಖಾ ಸಂಸ್ಥೆಯಾದಂತ ಸಿಬಿಐ ಮೊರೆ ಹೋಗಬಹುದು ದೂರುದಾರರು ಅನ್ನೋ ಸುಳಿವು ಈ ಹಿಂದೆನೇ ಸಿದ್ದರಾಮಯ್ಯನವರಿಗೆ ಸಿಕ್ಕಿತ್ತು. ಹಾಗಾಗಿ ಕರ್ನಾಟಕ ಸಚಿವ ಸಂಪುಟ ಈ ವಿಚಾರದಲ್ಲಿ ಒಂದು ರಕ್ಷಣಾತ್ಮಕ ಕ್ರಮ ತೆಗೆದುಕೊಳ್ಳೋದಕ್ಕೆ ಹೊರಟಿತ್ತು. ಸಿಬಿಐ ತನಿಖೆಗಿದ್ದಂತ ಮುಕ್ತ ಅವಕಾಶದ ಅಧಿಸೂಚನೆಯನ್ನೇ ಹಿಂಪಡೆಯೋದಕ್ಕೆ ಸಚಿವ ಸಂಪುಟ ಮುಂದಾಗಿತ್ತು. ಅಲ್ಲಿಗೆ ಆ ಬೆಳವಣಿಗೆ ಹೇಗನ್ಸಿತ್ತು ಅಂದ್ರೆ ಸಿಬಿಐ ತನಿಖೆಯ ಭಯ ಸಿದ್ದರಾಮಯ್ಯನವರಿಗೆ ಇದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸಿತ್ತು. ಸಿಬಿಐ ತನಿಖೆಯ ಭೀತಿ ಸಿದ್ದರಾಮಯ್ಯನವರಿಗೆ ಈ ಹಿಂದಿನಿಂದಲೇ ಇತ್ತು. ದೂರುದಾರರು ಯಾವುದೇ ಕ್ಷಣದಲ್ಲಾದರೂ ಸಿಬಿಐ ತನಿಖೆಗೆ ಮನವಿ ಮಾಡಬಹುದು ಕೋರ್ಟ್ಗೆ ಅಂತ. ಈಗ ಹಾಗೆ ಆಗಿದೆ. ಸಿಬಿಐ ತನಿಖೆಗೆ ಕೊಡಬೇಕೋ ಬೇಡವೋ ಅನ್ನೋದರ ಬಗ್ಗೆ ಈಗ ವಿಚಾರಣೆ ನಡೀತಾ ಇದೆ. ಒಂದ್ ವೇಳೆ ಈ ಪ್ರಕರಣ ಸಿಬಿಐ ತನಿಖೆಗೆ ಹೋದ್ರೆ ಸಿದ್ದರಾಮಯ್ಯನವರಿಗೆ ಬಹಳ ದೊಡ್ಡ ಕಂಟಕ ಅದು. ಸಿಬಿಐ ತನಿಖೆಯ ಆತಂಕದಿಂದಲೇ ಕಾನೂನಿನ ಕುಣಿಕೆಯಿಂದ ಪಾರಾಗೋದಕ್ಕೆ ಸಿದ್ದರಾಮಯ್ಯನವರು ಈ ಹಿಂದೆ ಮಾಡಿದಂತ ಮಾಸ್ಟರ್ ಪ್ಲಾನ್ ಇದು. ಒಂದು ವೇಳೆ ದೂರುದಾರರು ಕೋರ್ಟ್ ಆದೇಶ ಪಡೆದು ನೇರವಾಗಿ ಸಿಬಿಐಗೆ ಏನಾದರೂ ದೂರು ಕೊಟ್ರೆ ತನಿಖೆ ಅಖಾಡಕ್ಕೆ ಕೇಂದ್ರ ತನಿಖಾ ಸಂಸ್ಥೆ ಇಳಿಯೋದು ಪಕ್ಕಾ. ಆಗ ಇಂಥದೊಂದು ಚಾನ್ಸ್ ಇದೆ ಅನ್ನೋ ಕಾರಣಕ್ಕೆ ಇದನ್ನ ಗಮನದಲ್ಲಿಟ್ಟುಕೊಂಡೇ ಸಿಬಿಐ ಮುಕ್ತ ತನಿಖೆಗಿರೋ ಅವಕಾಶವನ್ನ ಹಿಂಪಡೆಯೋದಕ್ಕೆ ಸಚಿವ ಸಂಪುಟದ ಸಭೆಯಲ್ಲಿ ನಿರ್ಣಯವನ್ನ ಕೈಗೊಳ್ಳಲಾಗಿದೆ.
ರಕ್ಷಣಾತ್ಮಕ ಹೆಜ್ಜೆ ಇದು ಸಿದ್ದರಾಮಯ್ಯನವರು ಇಟ್ಟಿದ್ದು. ಆಗ ತಮ್ಮ ವಿರುದ್ಧದ ಹಗರಣಗಳ ತನಿಖೆಗೆ ಸಿಬಿಐ ಮುಂದಾಗೋದನ್ನ ತಡೆಯೋದಕ್ಕೆ ಸಿಎಂ ಇಟ್ಟಂತಹ ರಕ್ಷಣಾತ್ಮಕ ಹೆಜ್ಜೆ ಅದು. ಮುಡಾ ಪ್ರಕರಣ ಆರಂಭದಿಂದಲೂ ಸಿದ್ದರಾಮಯ್ಯನವರಿಗೆ ಬಹಳ ದೊಡ್ಡ ಕಂಟಕ ತಂದಿಟ್ಟಿದೆ. ಸಿದ್ದರಾಮಯ್ಯನವರ ಸುದೀರ್ಘ 40 ವರ್ಷದ ರಾಜಕಾರಣ, ಎಂಥದ್ದೇ ಪ್ರಕರಣ, ಹಗರಣ, ವಿವಾದಗಳ ಬಗ್ಗೆ ಮಾತಾಡುವಾಗಲೂ ಕೂಡ ಬಹಳ ದೊಡ್ಡ ಕಾನ್ಫಿಡೆನ್ಸ್ ನೊಂದಿಗೆ ಸಿದ್ದರಾಮಯ್ಯನವರು ಮಾತಾಡ್ತಾ ಇದ್ರು. ಯಾಕಂದ್ರೆ ಕಪ್ಪು ಚುಕ್ಕೆ ಇಲ್ಲದ ರಾಜಕಾರಣಿ ಅನ್ನೋ ಕಿರೀಟ ಅವರ ತಲೆ ಮೇಲಿತ್ತು. ಆದ್ರೆ ಈಗ ಮುಡಾ, ವಾಲ್ಮೀಕಿ, ಒಂದಾದ್ಮೇಲೆ ಒಂದು ಹಗರಣಗಳು ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗ್ಲಿಂದಲೂ ಕೇಳಿ ಬರ್ತಾ ಇದೆ. ಈ ಹಗರಣಗಳಿಂದಲೇ ಸರ್ಕಾರ ಸುದ್ದಿಯಲ್ಲಿದೆ. ಮುಡಾ ಹಗರಣವಂತೂ ಸಿದ್ದರಾಮಯ್ಯನವರ ಮೇಲೆ ತೂಗುಗತ್ತಿಯಂತೆ ಇದೆ. ಈ ಪ್ರಕರಣದಿಂದ ಪಾರಾಗೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಮುಂದೊಂದು ದಿನ ಸಿಬಿಐ ಎಂಟ್ರಿ ಕೊಟ್ರೆ ಅದಕ್ಕೂ ಕೂಡ ರಕ್ಷಣಾತ್ಮಕವಾಗಿ ಏನೇನ್ ಮಾಡ್ಕೋಬೇಕೋ ಆ ತಯಾರಿಯನ್ನ ಕೂಡ ಮಾಡ್ಕೊಂಡಿದ್ರು. ಆದ್ರೆ ಈಗ ಸಿಬಿಐ ಈ ಪ್ರಕರಣಕ್ಕೆ ಎಂಟ್ರಿ ಆಗತ್ತಾ? ವಿಚಾರಣೆ ನಡೀತಾ ಇದೆ. ಒಂದಲ್ಲ ಒಂದು ದಿನ ದೂರುದಾರರು ಸಿಬಿಐಗೆ ಈ ಪ್ರಕರಣ ವಹಿಸಬೇಕು ಅಂತ ಕೋರ್ಟ್ ಮೆಟ್ಟಿಲು ಹತ್ತಬಹುದು, ಕೋರ್ಟ್ ಬಾಗಿಲು ತಟ್ಟಬಹುದು ಅನ್ನೋ ಆತಂಕದಿಂದಲೇ ಸಿಬಿಐಗಿದ್ದಂತ ಮುಕ್ತ ತನಿಖಾ ಅವಕಾಶಕ್ಕೆ ಸರ್ಕಾರ ಬ್ರೇಕ್ ಹಾಕೋದಕ್ಕೆ ಮುಂದಾಗಿದೆ. ಮುಂದೆ ಎದುರಾಗಬಹುದಾದಂತಹ ದೊಡ್ಡ ಸಮಸ್ಯೆಗೆ ಇವತ್ತೇ ಸಿದ್ದರಾಮಯ್ಯನವರು ಒಂದು ದಾರಿ ಕಂಡುಕೊಂಡಿದ್ದು. ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗಿನಿಂದ ಈ ಪ್ರಕರಣ ಯಾವ ರೀತಿ ಅಬ್ಬರಿಸಿತು ಅನ್ನೋದು ರಾಜ್ಯದ ಜನರ ಮುಂದಿದೆ. ಸಿಎಂ ಪತ್ನಿ ಪಡೆದಿದ್ದ 14 ಸೈಟ್ ಅದನ್ನ ವಾಪಸ್ ಕೊಟ್ಟಿದ್ದು, ಇವೆಲ್ಲವುಗಳ ನಂತರ ನಡೆದಂತ ಒಂದಷ್ಟು ಕಾನೂನು ಹೋರಾಟ, ತನಿಖೆ, ವಿಚಾರಣೆ, ಈ ಪ್ರಕರಣದ ಆರೋಪಿಗಳು ಲೋಕಾಯುಕ್ತ ಮುಂದೆ ಹಾಜರಾಗಿದ್ದು ವಿಚಾರಣೆಯನ್ನ ಎದುರಿಸಿದ್ದು, ಸ್ವತಃ ಮುಖ್ಯಮಂತ್ರಿಗಳು ಕೂಡ ವಿಚಾರಣೆಯನ್ನ ಎದುರಿಸಿದ್ದಾರೆ. ಅವರ ಪತ್ನಿ ವಿಚಾರಣೆ ನಡೆದಿದೆ. ಸಿದ್ದರಾಮಯ್ಯನವರ ಬಾಮೈದ, ಜಮೀನು ಮಾಲೀಕ ಎಲ್ಲರ ವಿಚಾರಣೆ ಆಗಿದೆ. ಆದರೆ ಈ ಪ್ರಕರಣದಲ್ಲಿ ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕು ಅನ್ನೋದು ದೂರುದಾರರ ಒತ್ತಾಯ. ಬಹಳಷ್ಟು ಜನ ಇದರ ಬಗ್ಗೆ ಧ್ವನಿ ಕೂಡ ಎತ್ತಿದ್ರು. ಲೋಕಾಯುಕ್ತ ತನಿಖಾ ಸಂಸ್ಥೆಯಿಂದ ನಿಷ್ಪಕ್ಷಪಾತವಾದ ತನಿಖೆ ಹೇಗೆ ತಾನೇ ನಡೆಯೋದಕ್ಕೆ ಸಾಧ್ಯ? ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ಇಂಥದ್ದೊಂದು ಆರೋಪ ಕೇಳಿಬಂದಾಗ ಸರ್ಕಾರದ ಅಧೀನದಲ್ಲಿ ಬರುವಂತಹ ಒಂದು ತನಿಖಾ ಸಂಸ್ಥೆ ಎಷ್ಟರ ಮಟ್ಟಿಗೆ ಪಾರದರ್ಶಕವಾಗಿ, ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸೋದಕ್ಕೆ ಸಾಧ್ಯ? ಒಂದ್ ವೇಳೆ ನಡೆಸಿದ್ರು ಅದನ್ನ ನಾವು ನಂಬೋದಕ್ಕೆ ಹೇಗೆ ಸಾಧ್ಯ ಅನ್ನೋದು ಪ್ರಶ್ನೆ ಆಗಿತ್ತು. ಇದನ್ನೇ ಮುಂದೆ ಇಟ್ಕೊಂಡು ಈಗ ಸ್ನೇಹಮಯಿ ಕೃಷ್ಣ ಅರ್ಜಿ ಹಾಕಿರೋದು. ದೊಡ್ಡ ದೊಡ್ಡ ಅಧಿಕಾರಿಗಳು, ರಾಜಕಾರಣಿಗಳು ಅಷ್ಟೇ ಯಾಕೆ, ಸ್ವತಃ ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ಇರುವಂತಹ ಆರೋಪ. ಸ್ನೇಹಮಯಿ ಕೃಷ್ಣ ಪರ ಮಣಿಂದರ್ ಸಿಂಗ್ ವಾದ ಮುಂದುವರೆಸಿದ್ದಾರೆ. ದಾಖಲೆಗಳನ್ನ ಕೊಂಡೊಯ್ದ ಬಗ್ಗೆ ಅದು ಕೂಡ ಚರ್ಚೆಗೆ ಬಂದಿದೆ. 14 ಸೈಟ್ ಹಂಚಿಕೆಗೂ ಇದಕ್ಕೂ ಸಂಬಂಧ ಇದೆಯಾ ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ದಾಖಲೆ ಹೊತ್ತೊಯ್ದಿದ್ದು ಯಾರು ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಮುಡಾದಲ್ಲಿ ಇದ್ದಂತಹ ದಾಖಲೆಗಳು, ಈ ದಾಖಲೆಗಳನ್ನ ಹೊತ್ತೊಯ್ದಿದ್ದರ ಬಗ್ಗೆ ಕೋರ್ಟ್ನ ಗಮನಕ್ಕೆ ತರಲಾಯಿತು. ರಾಜ್ಯ ಸರ್ಕಾರದಿಂದ ಆರೋಪಿಗಳ ರಕ್ಷಣೆಯಾಗ್ತಾ ಇದೆ. ಸ್ನೇಹಮಯಿ ಪರ ವಕೀಲರು ವಾದ ಮಾಡ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಕೋಟಿ ಮೊತ್ತದ ಸೈಟ್ಗಳನ್ನ ಅಕ್ರಮವಾಗಿ ಪಡೆದಿದ್ದಾರೆ. ದೊಡ್ಡ ದೊಡ್ಡವರ ಹೆಸರುಗಳೇ ಈ ಪ್ರಕರಣದಲ್ಲಿರೋದು. ಈ ಹಿಂದೆ ಮಾಡಿದಂತ ತನಿಖೆ ಸರಿಯಾಗಿ ಮಾಡಿಲ್ಲ. ರಾಜ್ಯ ಸರ್ಕಾರದಿಂದ ಆರೋಪಿಗಳ ರಕ್ಷಣೆಯಾಗ್ತಾ ಇದೆ. ಐಎಎಸ್ ಅಧಿಕಾರಿಗಳು ದಾಖಲೆಯನ್ನ ಹೊತ್ತೊಯ್ದಿದ್ದಾರೆ.
ಹಾಗಾದ್ರೆ ಯಾರು ಆ ದಾಖಲೆಯನ್ನ ಹೊತ್ತೊಯ್ದಿದ್ದು? ಜಡ್ಜ್ ಕೇಳಿದಂತ ಪ್ರಶ್ನೆ. ದಾಖಲೆ ಕೊಂಡೊಯ್ದ ಬಗ್ಗೆ ನಾನ್ ತೋರಿಸ್ತೀನಿ ಅಂತ ವಕೀಲರು ಹೇಳಿದ್ದಾರೆ. ಜೂನ್ನಿಂದ ಈವರೆಗೆ ಫೈಲ್ಗಳು ಏನಾದವು? ವಾದ ನಡೀತಾ ಇದೆ. ಜೂನ್ನಿಂದ ಇಲ್ಲಿವರೆಗಿನ ಫೈಲ್ಗಳು ಏನಾದವು? ಯಾರಲ್ಲಿದ್ದಂತಹ ದಾಖಲೆಗಳನ್ನ ಹೊತ್ತೊಯ್ದು 140ಕ್ಕೂ ಹೆಚ್ಚು ಫೈಲ್ಗಳು ಏನಾದವು ಅನ್ನೋದೇ ಗೊತ್ತಿಲ್ಲ. ಜೂನ್ನಿಂದ ಇಲ್ಲಿ ತನಕದ ಫೈಲ್ಗಳು ಎಲ್ಲಿ? ಆ ಫೈಲ್ ಆಕ್ಷೇಪಣೆ ಸಲ್ಲಿಸ್ತೀರಾ ಅಂತ ಸಿಎಂ ವಕೀಲರಿಗೆ ಸೂಚನೆ ಕೊಟ್ಟಿದ್ದಾರೆ. ಸಿಎಂ ವಕೀಲರು ಇದೀಗ ಬರ್ತಾ ಇರುವಂತಹ ಸುದ್ದಿ, ಜನವರಿ 23ಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ಜನವರಿ 23ಕ್ಕೆ ಈ ಪ್ರಕರಣವನ್ನ ಮುಂದೂಡಲಾಗಿದೆ. ಯಾವಾಗ ಅನ್ನೋದರ ಬಗ್ಗೆ ಸ್ಪಷ್ಟವಾಗಿ ಈಗ ಮಾಹಿತಿ ಬರುತ್ತೆ. ಜನವರಿ 27ಕ್ಕೆ ವಿಚಾರಣೆ ಮುಂದೂಡಲ್ಪಟ್ಟಿದೆ. ಇವತ್ತು ನಡೀತಾ ಇದ್ದಂತ ವಿಚಾರಣೆ, ಸ್ನೇಹಮಯಿ ಕೃಷ್ಣ ಪರ ವಕೀಲರು ವಾದವನ್ನ ಮಾಡ್ತಾ ಇದ್ರು. ಆಕ್ಷೇಪಣೆ ಸಲ್ಲಿಸ್ತೀರಾ ಅಂತ ಸಿಎಂ ವಕೀಲರಿಗೆ ಸೂಚನೆ ಕೊಟ್ಟಿದ್ದಾರೆ. ಜನವರಿ 27ಕ್ಕೆ ಅರ್ಜಿಯ ವಿಚಾರಣೆ ಮುಂದೂಡಲ್ಪಟ್ಟಿದೆ. ಸಿಬಿಐ ತನಿಖೆ ಕೋರಿದ್ದ ಅರ್ಜಿಯ ವಿಚಾರಣೆ ಇವತ್ತು ನಡೆದಿತ್ತು. ಸಿಬಿಐ ತನಿಖೆ ಬೇಕಾ ಬೇಡವಾ ಅನ್ನೋದರ ಬಗ್ಗೆ ವಿಚಾರಣೆ ನಡೀತು. ಜನವರಿ 27ಕ್ಕೆ ಮುಡಾ ಅರ್ಜಿಯ ವಿಚಾರಣೆ ಮುಂದೂಡಿಕೆಯಾಗಿದೆ. ಈ ಪ್ರಕರಣದಲ್ಲಿ ಸಿಬಿಐ ಎಂಟ್ರಿ ಕೊಡುತ್ತಾ ಇಲ್ವಾ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಯಾಕೆ ಸಿಬಿಐ ಎಂಟ್ರಿಯ ಅಗತ್ಯ ಇದೆ, ಇದರ ಬಗ್ಗೆಯೂ ಕೂಡ ಸ್ನೇಹಮಯಿ ಕೃಷ್ಣ ಪರ ವಕೀಲರು ಇವತ್ತು ಮಾತಾಡಿದರು. ಲೋಕಾಯುಕ್ತ ಮತ್ತು ಇಡಿ ಬಲೆಯಲ್ಲಿರುವಂತಹ ಮುಡಾ ಹಗರಣ ಸಿಬಿಐ ತೆಕ್ಕೆಗೆ ಬೀಳುತ್ತಾ? ಕಾದು ನೋಡಬೇಕು. ಲೋಕಾಯುಕ್ತ ತನಿಖಾ ಸಂಸ್ಥೆಯಿಂದ ನಿಷ್ಪಕ್ಷಪಾತವಾದ ತನಿಖೆ ಸಾಧ್ಯವಿಲ್ಲ ಅನ್ನೋದನ್ನ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ ಸ್ನೇಹಮಯಿ ಕೃಷ್ಣ ಪರ ವಕೀಲರು. ಯಾಕೆ ಅಂದ್ರೆ, ಮುಡಾ ಪ್ರಕರಣ ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ಕೇಳಿಬಂದಂತ ಅತಿ ಗಂಭೀರವಾದ ಆರೋಪ. ಅವರ ಜೊತೆಗೆ ಇನ್ನಿತರ ರಾಜಕಾರಣಿಗಳು, ಅಧಿಕಾರಿಗಳ ಹೆಸರು ಕೂಡ ಇದೆ. ಹೀಗಿರುವಾಗ ಲೋಕಾಯುಕ್ತ ತನಿಖಾ ಸಂಸ್ಥೆಯಿಂದ ನಿಷ್ಪಕ್ಷಪಾತವಾದ ತನಿಖೆ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯವಾ ಅನ್ನೋದು ವಕೀಲರ ಪ್ರಶ್ನೆ. ಒಂದು ವೇಳೆ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿದ್ರು ಅಂತಾನೆ ಅಂದುಕೊಳ್ಳಿ, ಆದ್ರೆ ಜನ ಅದನ್ನ ನಂಬೋದಕ್ಕೆ ಹೇಗೆ ಸಾಧ್ಯ? ಸಿಬಿಐ ಎಂಟ್ರಿಯ ಅಗತ್ಯ ಇದೆ ಅನ್ನೋದನ್ನ ತಮ್ಮ ವಾದ ಮಾಡುವಾಗ ಆ ಸಂದರ್ಭದಲ್ಲಿ ಹೇಳಿದ್ದಾರೆ ವಕೀಲರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.